ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟಲ್ಲಿ ಬಂದಂಥ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ ಯಾವ ಥರ ಇದೆ ಅಂತ ನೋಡ್ತಾ ಇದ್ವಿ. ಸೊ ಅದೇ ಥರ ಇದು ಅದರ ಮುಂದುವರಿದ ಭಾಗದಾಗಿದೆ. ನೀವು ಕಳೆದ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಯಾವ ಥರ ಇದೆ ನೋಡೋಣ. ಟೂ ಸೆಂಟಿಮೀಟರ್ ಉದ್ದದ ಬಾಹುವುಳ್ಳ ಎರಡು ಸಮಬಾಹು ತ್ರಿಭುಜಗಳು ಸೇರಿ ಒಂದು ಚತುರ್ಭುಜವಾಗುತ್ತದೆ. ಆಗ ಉಂಟಾಗುವ ಚತುರ್ಭುಜದ ವಿಸ್ತೀರ್ಣವು ಎಷ್ಟಿರುತ್ತದೆ ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಸೊ ಫಸ್ಟ್ ನಮ್ಗೆ ಗೊತ್ತಿರಬೇಕು ಸಮಬಾಹು ತ್ರಿಭುಜ ಅಂದರೆ ಏನಂತೇಳಿ ಗೊತ್ತಿರಬೇಕು. ಅದರಿಂದ ಕಂಡಾಗ ಬರುತ್ತೆ ನಾವು. ಸೊ ಸಮಬಾಹು ತ್ರಿಭುಜ ನಿಮಗೆ ಅದರದ್ದು ವಿಸ್ತೀರ್ಣದ ಫಾರ್ಮುಲಾ ಗೊತ್ತಿದ್ರೆ, ನೀವು ಸೂತ್ರ ಗೊತ್ತಿದ್ರೆ ಈಸಿಯಾಗಿ ಇದನ್ನು ಬರಿಬೋದು. ಸೊ ಈಗ ಯಾವ ಥರ ಅಂದರೆ, ಸೊ ಆಯತದ್ದು ನಿಮ್ಗೆ ಗೊತ್ತಿದೆ, ಉದ್ದ ಇಂಟು ಆಗಲ್ಲ. ಸೊ ಚೌಕದ್ದು ನಿಮ್ಗೆ ಗೊತ್ತಿದೆ, ಬಾಹು ಇಂಟು ಬಾಹು ಅಂತೇಳಿ ಗೊತ್ತಿದೆ. ಅದೇ ಥರ ಸಮಬಾಹು ತ್ರಿಭುಜದ ಫಾರ್ಮುಲಾ ಯಾವ ಥರ ಇದೆ ಅಂತೇಳಿ ಗೊತ್ತಿರಬೇಕು ನಿಮಗೆ. ಸೊ ಅದನ್ನು ಒಂದಿಷ್ಟು ಫಾರ್ಮುಲಾಗಳು ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಫೈಂಡ್ ಮಾಡ್ಬೋದು. ಸೊ ಏನು ಕೊಟ್ಟಿದ್ದಾನಪ್ಪ ಗಿವನ್ ಡೇಟಾ ಇಲ್ಲಿ? ಸೊ ಕೊಟ್ಟಿರೋದೇನು, ಉದ್ದ ಕೊಟ್ಟಿದ್ದಾನೆ, ಬಾಹುವಿನ ಉದ್ದ. ಸೊ ಬಾಹುವಿನ ಉದ್ದ ಎಷ್ಟೈತಿ? 2√2 ಅಂತ ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ ಅವನು? ಏನು ಇಲ್ಲ, ಅದು ಸಮಬಾಹು ತ್ರಿಭುಜ ಅಂತ ಕೊಟ್ಟಾನೆ. ಇದು ಭಾಳ ಇಂಪಾರ್ಟೆಂಟು. ಸಮಬಾಹು ತ್ರಿಭುಜ ಅಂದರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ. ಅದು ಸೇರಿ ಚತುರ್ಭುಜವಾಗುತ್ತದೆ ಅಂದ್ರೆ 2 ಅದಾವು ಅಂದಂಗವು. ಸೊ ಎಷ್ಟು ಹೆಂಗದಿರುತ್ತೆ? ಇದು ಒಂದು ಸಮಬಾಹು ತ್ರಿಭುಜ ಅನ್ಕೊಳ್ಳಿ. ಇದು 2 ಅದಾವು, 3G ಚತುರ್ಭುಜ ಆಗುತ್ತದೆ. ಚತುರ್ಭುಜ ಅಂತ ಗೊತ್ತಿರ್ಬೇಕು ನಿಮಗೆ. ಈ ತರ ಇರುತ್ತೆ ಅಂತೇಳಿ, ಈ ತರ ಇರುತ್ತೆ. ಇದು ಚತುರ್ಭುಜ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಬಟ್ 2 ಈಕ್ವಲ್ ಇರ್ತಾವೆ. ಸಮಬಾಹು ಇದು ಸೇಮ್ ಇರ್ತೈತಿ, ಇದು ಸೇಮ್ ಇರ್ತೈತಿ, ಇದು ಸೇಮ್ ಇರ್ತೈತಿ, ಇದು ಸೇಮ್ ಇರ್ತೈತಿ, ಇದು ಸೇಮ್ ಇರ್ತೈತಿ. ಎಲ್ಲ ಬಾಹುಗಳು ಒಂದೇ ಇರುತ್ತವೆ. ಒಂದೇ ಅಂದ್ರೆ ಎಷ್ಟೈತಿ? 2√2. ಬಾಹು ಎಷ್ಟೈತಿ? 2√2 ಸೆಂಟಿಮೀಟರ್ ಅಂತ ಐತಿ. ಸೊ ಇದರದ ವಿಸ್ತೀರ್ಣ ಕೇಳ್ಯಾನ ನಾವು. ಚತುರ್ಭುಜದ ವಿಸ್ತೀರ್ಣ ಕೇಳ್ಯಾನ ನಾವು, ತ್ರಿಭುಜದ ವಿಸ್ತೀರ್ಣ ಕೇಳಿಲ್ಲ. ಬಟ್ ನಾವು ತ್ರಿಭುಜದ ವಿಸ್ತೀರ್ಣ ಕಂಡಿಡಿದ್ರೆ, ಈ ತ್ರಿಭುಜದ ಕಂಡಿಡಿದ್ರೆ ಈ ತ್ರಿಭುಜನ ಒಂದೇ ಇರ್ತೈತಿ. 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ನಮಗೆ ಪೂರ್ಣ ಪ್ರಮಾಣದ ಚತುರ್ಭುಜದ ವಿಸ್ತೀರ್ಣ ಗೊತ್ತಾಗುತ್ತ. ಸೊ ನಮ್ಗೆ ಸಮಬಾಹು ತ್ರಿಭುಜದ ಫಾರ್ಮುಲಾ ಸೂತ್ರ ಏನೈತಪ್ಪ ಅಂದ್ರೆ √3/4 ಇಂಟು ಬಾಹುವಿನ ಸ್ಕ್ವೇರ್. ಇದು ಫಾರ್ಮುಲಾ. ಏನಿದು? ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ಈ ವಿಸ್ತೀರ್ಣ, ಈ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ, ಇದು ಒಂದರದ್ದು ಗೊತ್ತಾದ್ರೆ ಇದ್ರದ್ದು ಇಂಟು 2 ಮಾಡಿಬಿಟ್ರೆ ಪೂರ್ತಿಯಾದ ಚತುರ್ಭುಜದ ವಿಸ್ತೀರ್ಣ ಸಿಗ್ತೈತಿ. ಓಕೆ, ಸೊ ಬಾಹು ಎಷ್ಟೈತಿ ನಮ್ಗೆ? √3/4 ಇಂಟು ಬಾಹು ಎಷ್ಟೈತಿ? 2√2 ಸ್ಕ್ವೇರ್ ಐತಿ. ಸ್ಕ್ವೇರ್ ಮಾಡೋಣ. ಓಕೆ, ಅದ್ರ ಕಂಟಿನ್ಯೂಷನ್ ಏನಾಗುತ್ತೆ ನೋಡೋಣ. √3 ಇದನ್ನ ಹೆಂಗಿದ್ದಂಗೆ ಬರ್ಕೊಂಡೆ, ಇದನ್ನ ಸರಳೀಕರಣ ಮಾಡೋಣ. ಹೆಂಗೆ ಸರಳೀಕರಣ? 2 ಸ್ಕ್ವೇರ್ ಎಷ್ಟಾಯ್ತು? 4 ಆಯ್ತು. ಇಂಟು √2 ಇಂಟು ಸ್ಕ್ವೇರ್ ಏನಾಗುತ್ತೆ ಅದರದ್ದು? ರೂಟು ಮತ್ತೆ 2 ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳ್ಕೊಂತೈತಿ. ಸೊ ಇವಾಗ ಅದನ್ನ ಸರಳೀಕರಣ ಮಾಡಿದಾಗ 4 ಹೋಗ್ತೈತಿ. ಉಳ್ದದ್ದೇನು? 2√3. ಇದು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್, ಚದುರ ಸೆಂಟಿಮೀಟರ್ ಅಂತ ಅನ್ಬೋದು ನೀವು. ಬಟ್ ಇದು ಸಿಕ್ಕಿರೋದು ನಮ್ಗೆ ಯಾವುದು? ಸಮಬಾಹು ತ್ರಿಭುಜದ ಸಿಕ್ಕೈತಿ. ಬಟ್ ಅವ್ರು ಕೇಳಿದೇನೋ ಚತುರ್ಭುಜದ ವಿಸ್ತೀರ್ಣ ಅಂತ ಕೇಳಿದ್ರೆ ಟೋಟಲ್. ಸೊ ಇದು ಒಂದರದ್ದು ಸಿಕ್ಕತ್ತಂದ್ರೆ ಇಂಟು 2 ಮಾಡೋಣ. ಇದಕ್ಕೆ ಇಂಟು 2 ಮಾಡೋಣ. ಸೊ ಅದು ಏನು ಬರ್ತೈತಲ್ಲ ಅದೇ ನಿಮ್ದು ಆನ್ಸರ್. ನೀವು 2√3 ಐತೆ ಅಂತ ಹೇಳಿ ಇದನ್ನ ಹಾಕ್ಬೇಡ್ರಿ, ದಿಸ್ ವಿಲ್ ಬಿ ರಾಂಗ್. ಓಕೆ, ಇವಾಗ ಇದನ್ನ ಇಂಟು 2 ಮಾಡಿದ್ರೆ 2 ಇಂಟು 2 4. √3 ಹೆಂಗಿದ್ದಂಗೆ ಬರಿತೀನಿ. ಇದು ಚದರ ಸೆಂಟಿಮೀಟರ್. ಸೊ ಇದು ಎಲ್ಲಿ ಆನ್ಸರ್ ಇರುತ್ತೆ ಅದನ್ನ ಹಾಕ್ರಿ, ಅದು ನಿಮ್ದು ಆನ್ಸರ್ ಕರೆಕ್ಟ್ ಆಗಿರ್ತೈತಿ.
ಸೊ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಎಲ್ಲ ಥರದ್ದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಇದನ್ನು ನಾನು ಸಪ್ರೇಟ್ ಟಾಪಿಕ್ ವೈಸ್ ಬಿಡಿಸುವಾಗ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ, ಅಸಮಬಾಹು ಅಂದರೆ ಯಾವ ಥರ ಇರುತ್ತೆ, ಯಾವ ಆ್ಯಂಗಲ್, ಇವೆಲ್ಲ 60 ಡಿಗ್ರಿ ಇರ್ತೈತಿ ಸಮಬಾಹು ಇದ್ದಾಗ. 60 ಇಂಟು 60 ಇಂಟು 60 ಎಲ್ಲ ಸೇರಿ 180 ಆಗ್ತೈತಿ. ಸಮಬಾಹು ಆ್ಯಂಗಲ್ಲು ಸೇಮ್ ಇರ್ತೈತಿ, ಇದ್ರ ಡಿಸ್ಟೆನ್ಸು ಸೇಮ್ ಇರ್ತೈತಿ. ಸೊ ಅವಾಗ ಅದು ಸಮಬಾಹು ತ್ರಿಭುಜ ಆಗ್ತೈತಿ. ಅಸಮಬಾಹು ತ್ರಿಭುಜ ಅಂತ ಬರ್ತಾವು. ಸೊ ಅದರ ಫಾರ್ಮುಲಾ ಬೇರೆ ಇರ್ತೈತಿ. ಅದನ್ನ ನಾನು ಟಾಪಿಕ್ ವೈಸ್ ಬಿಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದರಲ್ಲಿ ನಾನು ಹೇಳ್ಕೊಡ್ತೀನಿ ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಮತ್ತೆ ಆ್ಯಂಗಲ್ ಏನಾದರೂ ಚೇಂಜ್ ಕೊಟ್ಟಿದ್ರ ಅದನ್ನ ಯಾವ ಥರ ಬಿಡಿಸ್ಬೇಕು. ಸೊ ಅದನ್ನೆಲ್ಲ ನಾನು ಟಾಪಿಕ್ ವೈಸಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಇದು 4 ಇಂಟು √3. ಇದು ನಿಮ್ದು ಆನ್ಸರ್ ಕರೆಕ್ಟ್ ಆಗಿರುತ್ತದೆ. ಓಕೆ, ಓಕೆ. ಸೊ ಈ ಕ್ವಶನ್ ನೋಡಿ, ಇಂಟು ಅನ್ನು ಅಂದ್ರೆ ಮಲ್ಟಿಪ್ಲೈ ಅನ್ನು, ಗುಣಕವನ್ನು ಭಾಗಾಕಾರ ಎಂದಾಗಿ, ಮೈನಸ್ ಅನ್ನು ಇಂಟು ಎಂದಾಗಿ, ಅಗೇನ್ ಡಿವಿಷನ್ ಅಂದ್ರೆ ಭಾಗಾಕಾರವನ್ನು ಪ್ಲಸ್ ಎಂದಾಗಿ, ಕೂಡಿಸುವಿಕೆ ಎಂದಾಗಿ, ಮತ್ತೆ ಪ್ಲಸ್ ಅನ್ನು ಮೈನಸ್ ಆಗಿದ್ದರೆ ಆಗ ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳೋಣ ನಾವು. ಸೊ ಇಲ್ಲಿ ಕೊಟ್ಟಿದ್ದಾನೆ. ನಾವು ಇದನ್ನ ಯಾವ ಥರ ಬರಿಬೇಕಂದ್ರೆ 3 ಅಲ್ಲೇನು ಬರಿಬೇಡ್ರಿ, ಜಸ್ಟ್ 15 ಅಂತ ಬರ್ಕೋರಿ. ಜಸ್ಟ್ ಇಲ್ಲಿ 19 ಅಂತ ಬರ್ಕೋರಿ. ಇದಕ್ಕೊಂದು ಬ್ರಾಕೆಟ್ ಹಾಕ್ರಿ. ಇಂಟುನು ಬರ್ಕೋಬೇಡ್ರಿ, ಜಸ್ಟ್ ಹಂಗೆ ಬಿಡಿ. 8 ಅಂತ ಬರ್ಕೋರಿ. ಇಲ್ಲಿ 6 ಅಂತ ಬರ್ಕೋರಿ. ಇದು 27. ಅದನ್ನೆಲ್ಲ ಬಿಟ್ಟು ಬರ್ಕೊಂಡ್ಬಿಟ್ರಿ. ಡೈರೆಕ್ಟಾಗಿ ನೀವು ಆನ್ಸರ್ ಫೈಂಡ್ ಮಾಡೋಣ. ಇದು 2, ಇದು 16. ಸೊ ಒಂದೊಂದನ್ನು ಹಾಕೊಂತ ಹೋಗೋಣ. ಮೈನಸ್ ಅನ್ನು ಇಂಟು ಎಂದಾದರೆ, ಇದು ಇಂಟು ಆಗ್ತೈತಿ. ಡಿವಿಷನ್ ಭಾಗಾಕಾರವನ್ನು ಪ್ಲಸ್ ಎಂದಾಗಿ, ಪ್ಲಸ್ ಹಾಕೋಣ. ನೆಕ್ಸ್ಟ್ ಇಂಟು ಅನ್ನು ಡಿವಿಷನ್ ಭಾಗಾಕಾರ ಎಂದಾಗಿ, ಪ್ಲಸ್ ಅನ್ನು ಏನಿದೆ ಇಲ್ಲಿ ಮೈನಸ್ ಆಗಿದ್ದರೆ, ಇಲ್ಲಿ ಮೈನಸ್ ಬರ್ತೈತಿ. ಸೊ ಅದೇ ಥರ ಕೆಳಗಿಂದ ನೋಡೋಣ. 27 ಆದ್ಮೇಲೆ ಏನಿದೆಪ್ಪ, ಇಂಟು ಇದೆ. ಇಂಟು ಅನ್ನು ಯಾವ ಥರ ಬರಿಬೋದು ನಾವು, ಅವ್ರು ಕೊಟ್ಟಿರೋದು ಭಾಗಾಕಾರ ಅಂತ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3 ಆದ್ಮೇಲೆ ಮೈನಸ್ ಇದೆ. ಮೈನಸ್ ಅನ್ನು ಇಂಟು ಎಂದಾದರೆ ಇದನ್ನ ಇಂಟು ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಅನ್ನು ಮೈನಸ್ ಆಗಿದ್ದರೆ ಆನ್ಸರ್ ಏನಂತ ಬರ್ಕೊಂಡ. ಸೊ ನೀವು ಇದನ್ನ ಬಿಡಿಸ್ಬೇಕಂದ್ರೆ ನಿಮಗೆ ಬಾಡ್ಮಾಸ್ ರೂಲ್ ಗೊತ್ತಿರಬೇಕು. BODMAS ಈ ರೂಲ್ ಗೊತ್ತಿದ್ರೆ ನಿಮಗೆ ಇದನ್ನ ಈಸಿಯಾಗಿ ಬಿಡಿಸಬಹುದು. ಸೊ ಡೈರೆಕ್ಟ್ ಆಗಿ 8 ಮೈನಸ್ 6, 8ರಾಗ 6 ಕಳಿತೀನಿಪ್ಪ ನಾನು, ಕಳಿಯೋದು ಅಂತ ಹೇಳಿ 2 ಬರಿಬಾರ್ದು ಇಲ್ಲಿ. ಆ ರೂಲ್ ಪ್ರಕಾರ ಈ ರೂಲ್ ಗೊತ್ತಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಬಿ ಅಂದ್ರೆ ಬ್ರಾಕೆಟ್ಸ್. ಸೊ ಫಸ್ಟ್ ಬ್ರಾಕೆಟ್ಸ್ ಏನಿರ್ತಾವಲ್ಲ ಅದ್ರೊಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಆ ಬ್ರಾಕೆಟ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಮತ್ತೆ ಏನ್ದಾವು, ಇಂಟು ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ಅದನ್ನ ನೀವು ಮತ್ತೆ ಆ ಫಾರ್ಮುಲಾ, ಓ ಅಂದ್ರೆ ಆರ್ಡರ್ ವೈಸು, ಡಿ ಅಂದ್ರೆ ಡಿವಿಷನ್ನು, ಎಂ ಅಂದ್ರೆ ಮಲ್ಟಿಪ್ಲೈ ಗುಣಿಸುವಿಕೆ, ಡಿ ಅಂದ್ರೆ ಭಾಗಾಕಾರ, ಎಡಿಷನ್ನು ಕೂಡಿಸುವುದು, ಇದು ಕಳೆಯುವುದು. ಸೊ ಇವಾಗ ಏನಿದೆ ಇಲ್ಲಿ ಫಸ್ಟ್ ಬ್ರಾಕೆಟ್ ಮಾಡ್ಬೇಕಂತ ಹೇಳಿದಾರಪ್ಪ. ಸೊ ಫಸ್ಟ್ ಬ್ರಾಕೆಟ್ ಮಾಡೋಣ. ಸೊ ಬ್ರಾಕೆಟ್ ಅಲ್ಲಿ ಮತ್ತೆ ಇಂಟು ಪ್ಲಸ್ ಇದೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ನೀವು, 15 + 19 ಹಂಗೆ ಮಾಡಬಾರ್ದು. ಫಸ್ಟ್ ನಾವು ಇದರಲ್ಲಿ ಹೋಗೋದೀಗ. ಓ ಆರ್ಡರ್ ಏನಾದರೂ ಇದೆಯಾ, ಆರ್ಡರ್ ಅಂದ್ರೆ ರೂಟ್ ಯಾವ್ದಾದ್ರು ಇದಾವ ಅದು ನೋಡ್ಕೋಬೇಕು. ರೂಟ್ ಅದು ಯಾವುದೂ ಇಲ್ಲ, ಸ್ಕ್ವೇರ್ ಯಾವುದೂ ಇಲ್ಲ, ಆ ಥರ ಏನೂ ಇಲ್ಲ. ಸೊ ಡಿವಿಷನ್ ಇದೆಯಾ, ಡಿವಿಷನ್ ಇಲ್ಲ ಅಂದ್ರೆ ಭಾಗಾಕಾರ ಇಲ್ಲ. ಮಲ್ಟಿಪ್ಲಿಕೇಶನ್ ಇದೆ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 15 3 45, 45 + 19. ಸೊ ಬೇಕಿದ್ರೆ ಅದನ್ನು ಬರ್ಕೊಂತೀನಿ. 45 + 19 ಇದು ಬ್ರಾಕೆಟ್ ಹೆಂಗಿದ್ದಂಗೆ ಹಾಕ್ತೀನಿ. ಇದನ್ನು ಡಿವಿಷನ್ ಹೆಂಗಿದ್ದಂಗೆ ಬರಿತೀನಿ. 8 - 6 ಇವನೇನು ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಅವಕ್ಕೆ ಹೋಗೋಣ. ಡಿವೈಡೆಡ್ ಬೈ. ಸೊ ಇಲ್ಲಿ ಏನಾದರೂ ಬ್ರಾಕೆಟ್ ಇದೆಯಾ, ಬ್ರಾಕೆಟ್ ಆ ಥರ ಯಾವುದೂ ಇಲ್ಲ. ಹಂಗಿದ್ರೆ ಡೈರೆಕ್ಟಾಗಿ ಹೋಗಿ ಫಸ್ಟ್ ಇದರಲ್ಲಿ ಯಾವ್ದು ರೂಲ್ ಬರುತ್ತೆ ಯೂಸ್ ಆಗುತ್ತೆ ನಮ್ಗೆ, ಭಾಗಾಕಾರ ಫಸ್ಟ್ ಬರ್ತೈತಿ. ಸೊ ಭಾಗಾಕಾರ ಫಸ್ಟ್ ಮಾಡ್ರಿ. 27 ಭಾಗಾಕಾರ 3 ಮಾಡಿದ್ರೆ 9 ಇಂಟು 2 ಹೆಂಗಿದ್ದಂಗಿದೆ -16. ಸೊ ಇದನ್ನ ನಾವು ಮತ್ತೆ
ಸರಳೀಕರಣ ಮಾಡೋಣ. ಫಸ್ಟ್ ಇದನ್ನ ಬ್ರಾಕೆಟ್ ಅನ್ನು ಕಂಪ್ಲೀಟ್ ಮಾಡಬೇಕು. 45 ಪ್ಲಸ್ 19 ಕೂಡಿಸಿದ್ರೆ ಎಷ್ಟಾಗತ್ತೆ? 64 ಆಗುತ್ತೆ. 64 ಡಿವೈಡೆಡ್ ಬೈ 8 ಮೈನಸ್ 6. ಸೊ ಇದು ಕೆಳಗಡೆ ಏನಾಗುತ್ತೆ? ಇಂಟು ಫಸ್ಟ್ ಬರ್ತೈತಿ, ಆಮೇಲೆ ಮೈನಸ್ ಬರ್ತೈತಿ. ಫಸ್ಟ್ ಇಂಟು ಮಾಡೋಣ. 9 18, 18 16 ಕಳೆಯೋಣ. ಸೊ ಅದೇ ಥರ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ 64 ಭಾಗಾಕಾರ 8. ಫಸ್ಟ್ ಭಾಗಾಕಾರ ಮಾಡ್ಬೇಕು ನಾವಲ್ಲಿ. ಸೊ 64 ಭಾಗಾಕಾರ 8 ಅಂದ್ರೆ 8. 8ರಾಗ 6 ಕಳೆದ್ರೆ ಎಷ್ಟಾಗುತ್ತೆ? 2. 18 16 ತೆಗೆದ್ರೆ ಎಷ್ಟಾಗುತ್ತೆ? 2. ಸೊ 2 ಒಂದ್ಲೆ. ಸೊ ನಿಮ್ಗೆ ಲಾಸ್ಟ್ ಆನ್ಸರ್ ಏನು ಸಿಗುತ್ತೆ? 1. ಸೊ ಇದನ್ನ ಈ ತರ ಬಿಡಿಸ್ಬೇಕು ನಾವು. ಈ ಫಾರ್ಮುಲಾ ಗೊತ್ತಿದ್ರೆ ಇದು ಬಾಡ್ಮಾಸ್ ರೂಲ್ ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಬ್ರಾಕೆಟ್ಸ್. ಸೊ ಫ್ಲವರ್ ಬ್ರಾಕೆಟ್ಸ್ ಇರ್ಬೋದು ಅಥವಾ ರೌಂಡ್ ಬ್ರಾಕೆಟ್ಸ್ ಇರ್ಬೋದು. ಸೊ ಯಾವುದೇ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್ಸ್ ಇರ್ಬೋದು. ಸೊ ಯಾವುದೇ ಥರ ಬ್ರಾಕೆಟ್ಸ್ ಇರಲಿ, ಫಸ್ಟ್ ಬ್ರಾಕೆಟ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆಮೇಲೆ ಒಳಗಡೆ ಏನಿದೆ ಅದನ್ನು ಚೆಕ್ ಮಾಡಬೇಕು. ಸೊ ಬ್ರಾಕೆಟ್ಸ್ ಮುಗಿಸ್ಕೋಬೇಕು, ಆಮೇಲೆ ಮಿಕ್ಕಿದ ಕೈ ಹಾಕಬೇಕು. ಓಕೆ, ಇದನ್ನು ಈ ಥರ ಬಿಡಿಸ್ಬೇಕು. ಸೊ ಫೈನಲ್ ಆನ್ಸರ್ ಏನು ನಿಮ್ಮದು? 1. ಸೊ 1 ಎಲ್ಲಿ? 3 ಆಪ್ಷನಲ್ಲಿದೆ. ಓಕೆ, ಸೊ ಈ ರೂಲ್ ಮಾತ್ರ ಮರಿಬೇಡಿ, ಈ ರೂಲ್ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದು ಏಜ್ ಲೆಕ್ಕ ಇದು. ಓಕೆ, ವಯಸ್ಸಿನ ಲೆಕ್ಕ. ಒಬ್ಬ ತಂದೆಯು ತನ್ನ ಮಗನಿಗಿಂತ 3 ಪಟ್ಟು ಹೆಚ್ಚು ವಯಸ್ಸಿನವರು. 5 ವರ್ಷಗಳ ಹಿಂದೆ ಅವರು ತಮ್ಮ ಮಗನಿಗಿಂತ 4 ಪಟ್ಟು ಹೆಚ್ಚು ವಯಸ್ಸಿನವರಾಗಿದ್ದರು. ಹಾಗಾದರೆ ಮಗನ ಈಗಿನ ವಯಸ್ಸು ಎಷ್ಟಂತ ಕೇಳ್ಯಾರ ಕ್ವಶನ್. ಸೊ ಇವಾಗ ಏನ್ ಮಾಡ್ಬೋದು ನಾವು? ಯಾರ ವಯಸ್ಸು ಎಷ್ಟೈತೆ ಅಂತ ಕೊಟ್ಟಿಲ್ಲ, ಬರೀ ಎಷ್ಟು ಪಟ್ಟ ಹೆಚ್ಚಂತ ಕೊಟ್ಟಾರ. 5 ವರ್ಷದ ಹಿಂದೆ ಎಷ್ಟು ಪಟ್ಟು ಇದ್ದ ಅಂತ ಕೊಟ್ಟಾರ. ಸೊ ಅವಾಗ ನಾವೇನು ತಗೋಣ? ಫಸ್ಟ್ ಗಿವನ್ ಡೇಟಾ. ಸೊ ಮಗನ ವಯಸ್ಸು ಗೊತ್ತಿಲ್ಲ, ಇದನ್ನ ಯಾವ ಥರ ಬರ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಪ್ರಸ್ತುತ ವಯಸ್ಸು. ಸೊ ಪ್ರಸ್ತುತ ವಯಸ್ಸು ಮತ್ತು 5 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದೆ. ಸೊ ಮಗನ ಏಜು ಪ್ರಸ್ತುತ ಎಷ್ಟೈತಿ ಗೊತ್ತಿಲ್ಲ, ನಾವು ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ತಂದೆಯ ವಯಸ್ಸು ಏನಾದರೂ ಗೊತ್ತಿದೆಯಾ? ತಂದೆಯ ವಯಸ್ಸು ಗೊತ್ತಿಲ್ಲ, ಬಟ್ ಎಷ್ಟು ಪಟ್ಟು ದೊಡ್ಡವರಂತ ಗೊತ್ತೈತಿ. ಪ್ರಸ್ತುತ ವಯಸ್ಸು 3 ಪಟ್ಟು ಹೆಚ್ಚು. ಇವಂದ ಮಗಂದು ಎಕ್ಸ್ ಇದ್ರ ಇವ್ರದ್ದು ಎಷ್ಟು ಇರ್ತೈತಿ? 3x ಇರ್ತೈತಿ. ಅದೇ ತರ 5 ವರ್ಷಗಳ ಹಿಂದೆ ಏನಾಗ್ತೈತಿ? ಇದು x ಮೈನಸ್ 5 ಆಗ್ತೈತಿ. ಯಾಕಂದ್ರೆ 5 ವರ್ಷ ತೆಗಿಬೇಕಲ್ಲ ನಾವು. ಓಕೆ, ಅದೇ ತರ ತಂದೆದು ವಯಸ್ಸು ಏನಾಗುತ್ತೆ? 3x ಮೈನಸ್ 5 ಆಗ್ತೈತಿ. ಇದನ್ನ ಇಷ್ಟು ಬರ್ಕೊಳ್ಳೋದು ಗೊತ್ತಾಗ್ಬಿಡುತ್ತಂದ್ರೆ ನೀವು ಆನ್ಸರ್ ಡೈರೆಕ್ಟ್ ಆಗಿ ಫೈಂಡ್ ಮಾಡ್ಬೋದು, ಕಂಡುಹಿಡಿಬೋದು. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ. 5 ವರ್ಷಗಳ ಹಿಂದೆ ತನ್ನ ಮಗನು 4 ಪಟ್ಟು ಹೆಚ್ಚು ವಯಸ್ಸಾಗಿದ್ದರು. ತಂದೆಯ 4 ಪಟ್ಟು ವಯಸ್ಸು. ತಂದೆಯ 4 ಪಟ್ಟು. ಸೊ ತಂದೆಯ ವಯಸ್ಸು ಎಷ್ಟೈತಿ? 3x ಮೈನಸ್ 5 ಈಕ್ವಲ್ಸ್ ಟು ಮಗನ ವಯಸ್ಸು 5 ವರ್ಷದ ಹಿಂದೆ ಎಷ್ಟೈತಿ? x ಮೈನಸ್ 5. 5 ವರ್ಷ ಹಿಂದಿನ ಹೇಳ್ಯಾರ, 5 ವರ್ಷದ ಹಿಂದೆ ಬರ್ಕೊಂಡಿವಿ. ಬಟ್ ಎಷ್ಟು ಪಟ್ಟು ಇತ್ತು? 4 ಪಟ್ಟು. ಯಾರ ವಯಸ್ಸಿಗೆ? ಮಗನ ವಯಸ್ಸಿಗೆ. ಮಗನ ವಯಸ್ಸು 5 ವರ್ಷದ ಹಿಂದೆ ಎಷ್ಟಿತ್ತು? x ಮೈನಸ್ 5. ಅವಾಗ 4 ಪಟ್ಟಿತ್ತು. ಯಾರ ವಯಸ್ಸು? ತಂದೆಯ ವಯಸ್ಸು. ಸೊ ಇಷ್ಟು ಬರ್ಕೊಂಡ್ಬಿಟ್ರೆ ನೀವು ಆ ವಯಸ್ಸಿಂದ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇದನ್ನ ಜಸ್ಟ್ ಸರಳೀಕರಣ ಮಾಡೋದಷ್ಟೇ ರೀ ಇನ್ನು ಬಾಕಿ. ಸೊ ಯಾವ ಥರ ಅಂದರೆ 4x ಮೈನಸ್ 5 4 20. ಇದು ಹೆಂಗಿದ್ದಂಗೆ ಬರ್ಕೋಬೋದು ಇಲ್ಲಿ 3x ಮೈನಸ್ 5. ಸೊ 3x ಆ ಕಡೆ ತೊಗೊಂಡೋದ್ರೆ ಏನಾಗ ಉಳಿಯುತ್ತಾ? x ಉಳಿತೈತಿ. 3x ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆಕೈತಿ. ಸೊ 4x ಪ್ಲಸ್ 4x ಮೈನಸ್ 3x ಅಂದ್ರೆ 4 3 ಕಳೆದ್ರೆ 1x ಉಳಿತೈತಿ. 1x ಬರ್ದೇನಿ. 20 ಈ ಕಡೆ ತಗೊಂಡ್ಬರೋಣ. ಇದು ಮೈನಸ್ ಐತಿ, ಈ ಕಡೆ ಬಂದ್ರೆ ಪ್ಲಸ್ ಆಗ್ತೈತಿ. 20 5 ತೆಗೆದ್ರೆ ಎಷ್ಟು ಉಳಿತೈತಿ? 15 ಉಳಿತೈತಿ. ಸೊ 15 ವರ್ಷಗಳು. ಸೊ ಎಕ್ಸ್ ಅಂದ್ರೆ ಏನು?
ವಯಸ್ಸು ಯಾರ್ದು? ಮಗಂದು. ಯಾವಾಗ? ಪ್ರಸ್ತುತ. ಕೇಳಿದ್ದೇನು? ಈಗಿನ ವಯಸ್ಸು, ಪ್ರಸ್ತುತ ವಯಸ್ಸು. ಅಂದ್ರೆ ನಿಮ್ಮ ಆನ್ಸರ್ ಇದು 15ಕ್ಕೆ ಸ್ಟಾಪ್ ಮಾಡ್ಬೋದು. ನೀವು 15 ಎಲ್ಲಿರುತ್ತೆ ಅದನ್ನ ನೋಡ್ಕೊಂಡು ನೀವು ಆಪ್ಷನ್ ಅನ್ನ ಹಾಕ್ಬೋದು. ಅಕಸ್ಮಾತ್ ತಂದೆಯ ವಯಸ್ಸು ಕೇಳಿದ್ದ, ತಂದೆಯ ಈಗಿನ ವಯಸ್ಸು ಅಂತ ಕೇಳಿದ್ದಂದ್ರ ಮಗಂದು ಈಗಿನ ವಯಸ್ಸು 15 ಇದ್ರ 15 ಮೂರ್ಲೆ 45. ಅಕಸ್ಮಾತಪ್ಪ ಅವ್ನು ಕನ್ಫ್ಯೂಸ್ ಮಾಡಕ 5 ವರ್ಷಗಳ ಹಿಂದೆ ಮಗನ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ಬೋದು. 15 5 ತೆಗಿರಿ, 10 ಉಳಿತೈತಿ, 10 ವರ್ಷ ಆಗಿತ್ತು. ಸೊ ಅದೇ ತರ 45 5 ತೆಗಿರಿ, 40 ವಯಸ್ಸು. ಸೊ ಯಾರ್ದಾರ ವಯಸ್ಸು ಕೇಳಿ ಈ ತರ ನೀಟಾಗಿ ನೀವು ಬರ್ಕೊಂಡ್ಬಿಟ್ರೆ ಯಾರ ವಯಸ್ಸಿಗೂ ನೀವು ಆನ್ಸರ್ ಮಾಡ್ಬೋದು. ಇದನ್ನ ಈ ತರ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಇದೇ ತರ ಕ್ವಶನ್ಸ್ ಅನ್ನ. ಓಕೆ, ಸೊ ಇವಾಗ ಕೇಳಿರೋದು ಯಾವುದು? ಮಗನ ವಯಸ್ಸು. ಯಾವಾಗಿಂದ? ಈಗಿನ ವಯಸ್ಸು ಕೇಳ್ಯಾರ. ಸೊ ಈಗಿನ ವಯಸ್ಸು ಅಂದ್ರೆ 15 ವರ್ಷಗಳು. ಓಕೆ, ಓಕೆ. ಸೊ ಈ ಕ್ವಶನ್ ನೋಡಿ, 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಬ್ಬ ಹುಡುಗನು 20ನೇ ರ್ಯಾಂಕ್ ಪಡೆದಿದ್ದಾನೆ. 3 ಹುಡುಗರು ಆ ತರಗತಿಗೆ ಹೊಸದಾಗಿ ಸೇರಿದರೆ ಆ ಹುಡುಗನ ರ್ಯಾಂಕ್ 3 ಸ್ಥಾನ ಕೆಳಗೆ ಇಳಿಯುತ್ತದೆ. ಕೆಳಗಿನಿಂದ ಅವನ ರ್ಯಾಂಕ್ ಏನು? ಕೆಳಗಿನಿಂದ ಅವನ ರ್ಯಾಂಕ್ ಎಷ್ಟಾಗಿರ್ತದೆ ಅಂತ ಕ್ವಶನ್ ಐತಿ. ಸೊ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದಾರಪ್ಪ? ಸೊ ಟೋಟಲ್ ವಿದ್ಯಾರ್ಥಿಗಳು ಎಷ್ಟದಾರು? 45 ಅದಾರ. ಆ ಹುಡುಗನ ರ್ಯಾಂಕ್ ಎಷ್ಟೈತಿ? ಹುಡುಗನ ರ್ಯಾಂಕ್ ಎಷ್ಟೈತಿ? 20. 20ನೇ ರ್ಯಾಂಕ್ ಒಳಗದಾನ. ಬಟ್ ಏನಾಗ್ತೈತಿ, ಹೊಸದಾಗಿ 3 ಜನ ಜಾಯ್ನ್ ಆಗ್ತಾರಪ್ಪ. ಓಕೆ, ಹೊಸದಾಗಿ 3 ಜನ ಆ ತರಗತಿಗೆ, ಆ ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ 3 ಜನ. ಸೊ ಅವಾಗ ಟೋಟಲ್ ವಿದ್ಯಾರ್ಥಿಗಳು ಚೇಂಜ್ ಆಗ್ತಾರಲ್ಲ, ಯಾಕಂದ್ರೆ 45 ಜನ ಇದ್ರು, 3 ಜನ ಆ್ಯಡ್ ಆಗ್ತಾರ ಅದಕ್ಕೆ. ಸೊ ಒಟ್ಟು ವಿದ್ಯಾರ್ಥಿಗಳು ಏನಾಗ್ತಾರೆ ಇವಾಗ? ಒಟ್ಟು ವಿದ್ಯಾರ್ಥಿಗಳು ಏನಾಗ್ತಾರೆ? 45 + 3 48 ವಿದ್ಯಾರ್ಥಿಗಳಾಗ್ತಾರ ಒಟ್ಟು ವಿದ್ಯಾರ್ಥಿಗಳು. ಆ ರ್ಯಾಂಕ್ಸ್, ಆ ಹುಡುಗನ ರ್ಯಾಂಕ್ ಏನಾಗ್ತೈತಿ? 3 ಜನ ಸೇರಿದಾಗ 3 ಸ್ಥಾನ ಕುಸಿತೈತಿ, 3 ಸ್ಥಾನ ಕೆಳಗೆ ಹೋಗ್ತಾನ. ಅವ 20ನೇ ರ್ಯಾಂಕ್ ಇದ್ದ. 20ನೇ ರ್ಯಾಂಕ್ ಇದ್ದ ಎಲ್ಲಿಗೆ ಹೋಗ್ತಾನ? 23ನೇ ರ್ಯಾಂಕಿಗೆ ಹೋಗ್ತಾನ. ಸೊ ನಾವು ಇಲ್ಲಿ ಗಮನಿಸ್ಬೇಕು, 3 ಸ್ಥಾನ ಕೆಳಗೆ ಇಳಿಯುತ್ತದೆ ಅಂದಾರ. 3 ಜನ ಅಂದ್ರೆ ಅವರೆಲ್ಲ ಅವನಕಿಂತ ಟಾಪರ್ ಅದಾರ ಅಂದಂಗ ಅದರ ಅರ್ಥ. ಸೊ ಅವಾಗ ಏನಾಗ್ತೈತಿ? ಇದು ಹುಡುಗನ ರ್ಯಾಂಕ್ ಏನಾಗ್ತೈತಿ ಇವಾಗ? 23ನೇ ರ್ಯಾಂಕಿಗೆ ಹೋಗ್ತೈತಿ. ಸೊ ಅವ್ರು ಡೈರೆಕ್ಟ್ ಆಗಿ ಏನ್ ಕೇಳ್ಯಾರ ಕ್ವಶನ್? 23ನೇ ರ್ಯಾಂಕ್, ಅವನು ಹೊಸ ರ್ಯಾಂಕ್ ಕೆಳಗಿನಿಂದ ಎಷ್ಟೈತಿ ಅಂತ ಕೇಳ್ಯಾರ. ಸೊ ಇವಾಗ ಟೋಟಲ್ 1 2 3 ಹಿಂಗ್ ಹೋದಾಗ 48 ಜನ ಅದಾರ. ಸೊ 48th ರ್ಯಾಂಕ್ ಹಿಂಗ್ ಉಲ್ಟಾ ಎಷ್ಟನೇ ರ್ಯಾಂಕ್ ಇರ್ತೈತೆ ಒಂದು ಅಂತ ಕೇಳ್ಯಾರ. ಸೊ ನಿಮ್ಗೆ ಇದೊಂದು ಗೊತ್ತಿರ್ಲಿ, ಹುಡುಗನ ರ್ಯಾಂಕ್ ಈಕ್ವಲ್ಸ್ ಟು, ಸೊ ನೀವು ಇದನ್ನ ಏನು ಮಾಡ್ಬೋದು? ಒಟ್ಟು ವಿದ್ಯಾರ್ಥಿಗಳು ಮೈನಸ್, ಸೊ ಹುಡುಗನ ರ್ಯಾಂಕ್ +1. ಇಷ್ಟು ಮಾಡಿಬಿಟ್ರೆ ನಿಮ್ಗೆ ಕೆಳಗಿನಿಂದ ಹುಡುಗನ ರ್ಯಾಂಕ್ ಸಿಕ್ಬಿಡ್ತೈತಿ. ಕೆಳಗಿನಿಂದ ಅವ್ನ ಹುಡುಗನ ರ್ಯಾಂಕ್ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದಾರಪ್ಪ? 48 ಮೈನಸ್ ಎಷ್ಟು ರ್ಯಾಂಕು? ಹುಡುಗನ ರ್ಯಾಂಕ್ ಮ್ಯಾಲಿನಿಂದ ಎಷ್ಟೈತಿ? ಟಾಪಿಂದ ಎಷ್ಟೈತಿ? 23 ಬ್ರಾಕೆಟ್ +1. ಸೊ 48ರೊಳಗೆ 23 ಕಳೆದ್ರೆ 25 +1. ಸೊ 25 ಅಂತ ಹೇಳಿ 25 ಹಾಕಕ್ ಹೋಗ್ಬೇಡ್ರಿ, +1. ಅದು ಯಾಕಂತ ಹೇಳ್ತೀನಿ, 26ನೇ ರ್ಯಾಂಕ್. ಸೊ 26ನೇ ರ್ಯಾಂಕ್ ಎಲ್ಲಿದೆ? ಬಿ. ಸೊ ಇವಾಗ ಏನಾಗತ್ತ, ಇಲ್ಲಿ 23rd ರ್ಯಾಂಕಿಗೆ ಅದಾನ ಅವನು. ಸೊ 23ನೇ ರ್ಯಾಂಕಿಗೆ ಅದಾನ. ಸೊ ಇದ್ರೊಳಗೆ ಏನ್ ಮಾಡ್ತೀವಿ ನಾವು? 48ರೊಳಗೆ 23 ತೆಗೆದ್ರ ಮ್ಯಾಲಿನ ಒಂದು ರ್ಯಾಂಕಿಗೆ ಹೋಗುತ್ತ. ಅದ್ರ ಸಲುವಾಗಿ ನಾವು ಇಲ್ಲಿ +1 ಮಾಡ್ತೀವಿ. ಅವಾಗ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗ್ತೈತಿ.
ಓಕೆ, ನೀವು ಅಷ್ಟು ಲೆಕ್ಕ ಹಾಕ್ಕೊಂಡು 23, 24 ಹಿಂಗೆಲ್ಲ ನಂಬರ್ ಬರ್ಕೊಂಡು ಹಂಗೆ ಫೈನ್ ಮಾಡ್ಕೊತಂದ್ರೆ ಟೈಮ್ ಹಿಡಿತೈತಿ. ಅದಕ್ಕೆ ಇದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಕೆಳಗಿನಿಂದ ರ್ಯಾಂಕ್ ಹೆಂಗಂದ್ರೆ ಒಟ್ಟು ವಿದ್ಯಾರ್ಥಿ ಮೈನಸ್ ಮೇಲಿನಿಂದ ರ್ಯಾಂಕು +1 ಇಷ್ಟು ಮಾಡಿಬಿಟ್ರೆ ನಿಮ್ಗೆ ಕೆಳಗಿನಿಂದ ಅವ್ನ ರ್ಯಾಂಕ್ ಎಷ್ಟೈತಿ ಅಂತೇಳಿ ಸಿಗ್ತೈತಿ. ಓಕೆ, ಅಕಸ್ಮಾತಪ್ಪ ಕೆಳಗಿನಿಂದ ರ್ಯಾಂಕ್ ಕೊಟ್ಟಿದ್ದ, ಹುಡುಗನ ರ್ಯಾಂಕ್ ಕೇಳೋಣ ಮೇಲಿಂದ, ಸೊ ಟಾಪಿಂದ ಕೇಳೋಣ, ಅದು ಹಾಕ್ರಿ. ಕೆಳಗಿಂದ ರ್ಯಾಂಕ್ ಎಷ್ಟೈತೆ ಅಷ್ಟು ಹಾಕ್ರಿ. ಇವೆಲ್ಲ ಈ ಕಡೆ ಬಂದರೆ ಮೈನಸ್ ಆಗ್ತಾವೆ, ನೀವು ಆನ್ಸರ್ ಫೈಂಡ್ ಮಾಡ್ಬೋದು. ಸೊ ನೀವು ಹಂಗೂ ಕಂಡುಹಿಡಿಬೋದು. ಓಕೆ, ಸೊ ಇವಾಗ ಏನಾಗ್ತೈತಿ, ಫ್ರಮ್ ದ ಲೋವರ್ ಎಂಡ್, ಸೊ ಅವನದು ರ್ಯಾಂಕು 26. ಓಕೆ, ಓಕೆ. ಸೊ ಸರಳ ಬಡ್ಡಿ ಮೇಲೆ ಕೂಡ ಕೇಳಿದ ನೋಡಿ. ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಆ ವರ್ಷಗಳಲ್ಲಿ ಆ ಮೊತ್ತವು 4 ಪಟ್ಟು ಆಗುತ್ತದೆ. ಎಷ್ಟು ವರ್ಷಗಳಲ್ಲಿ ಆ ಮೊತ್ತವು 4 ಪಟ್ಟು ಆಗುತ್ತದೆ. ಸೊ 8 ವರ್ಷದಾಗ ಡಬಲ್ ಆದ್ರೆ ಎಷ್ಟು ವರ್ಷದಾಗ 4 ಪಟ್ಟು ಆಗತ್ತೆ ಅಂತ ಕೇಳ್ಯಾನ ಕ್ವಶನ್. ಏನು ಕೊಟ್ಟಿಲ್ಲ ನಮ್ಗೆ ಡಾಟಾ, ಬರೀ ಡೈರೆಕ್ಟ್ ಆಗಿ ದ್ವಿಗುಣ ಆಗುತ್ತದ 4 ಪಟ್ಟು ಆಗುತ್ತದ ಅಂತ ಕೇಳ್ಯಾನ. ನಾವು ಇದರಲ್ಲಿ ಇವು ಗೊತ್ತಿರ್ಬೇಕು ನಿಮ್ಗೆ ಫಾರ್ಮುಲಾ. ಸರಳ ಬಡ್ಡಿ ಅಂದ್ರೆ ಏನಂತ ಹೇಳಿ. ಸೊ ಸರಳ ಬಡ್ಡಿ ಇಲ್ಲಿ ಏನು ಗೊತ್ತಿರ್ಬೇಕು ನಿಮ್ಗೆ. ಸರಳ ಬಡ್ಡಿ ಅಂದ್ರೆ ಏನು, PTR/100. ಸೊ ಇದು ಗೊತ್ತಿರೋದು ನಿಮಗೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ವರ್ಷದಲ್ಲಿ ಆ ಮೊತ್ತ 4 ಪಟ್ಟಾಕತ್ತೆ ಅಂತೇಳಿ ಕಂಡುಹಿಡಿಬೇಕು. ಅದು ಯಾವ ಥರ ಅಂತೇಳಿ ನೋಡೋಣ ಇವಾಗ. ಸೊ ಸರಳ ಬಡ್ಡಿ ಗೊತ್ತಿಲ್ಲ. ಸೊ ಫಸ್ಟ್ ಏನು ಮಾಡೋಣ, ಅಸಲು. ಸೊ ಅಸಲನ್ನು ನಾವು ಎ ಅಂತ ಇಟ್ಕೊಳ್ಳೋಣ. ಓಕೆ, 8 ವರ್ಷ ಆದ್ಮೇಲೆ ಏನಾಗುತ್ತದ, 8 ವರ್ಷ ಆದ್ಮೇಲೆ ಏನಾಗ್ತೈತಿ, ದ್ವಿಗುಣ ಆಗ್ತೈತಿ. ಅಸಲ್ ಏನಾಗ್ತೈತಿ, ಡಬಲ್ ಆಗ್ತೈತಿ. 2a, ಏದ್ 2 ಪಟ್ಟು 2a ಅಂತ ಬರ್ಕೊಳ್ಳೋಣ. ಸೊ ಅವಾಗ ನಮಗೆ ಏನ್ ಸಿಗ್ತೈತಿ, ಇದ್ರೊಳಗೆ ಇದನ್ನ ತೆಗೆದ್ರೆ ಎಷ್ಟು ಬಡ್ಡಿ ಅಂತ ಸಿಕ್ಬಿಡ್ತೈತಿ. ಸರಳ ಬಡ್ಡಿ ಎಷ್ಟು ಅಂತ ಸಿಗ್ತೈತಿ. ಇದು ಟೋಟಲ್ ಅಂದ್ರೆ ಏನು, ಬಡ್ಡಿ ಪ್ಲಸ್ ಅಸಲ್ ಸೇರಿ ಅವನಿಗೆ ಡಬಲ್ ಆಗ್ತೈತಿ ಅದು. ಸೊ ಅವಾಗ ಏನಾಗ್ತೈತಿ ನಮ್ಗೆ ಸರಳ ಬಡ್ಡಿ ಏನಾಗ್ತೈತಿ. ಸೊ ಸರಳ ಬಡ್ಡಿ ಏನಂತ ಬರ್ಕೊಳ್ಳೋಣ ನಾವು, 2a - a. ಇದ್ರೊಳಗೆ ಇದನ್ನ ತೆಗೆದ್ರೆ ನಮಗೆ ಸರಳ ಬಡ್ಡಿ ಸಿಗ್ತೈತಿ. ಅದೇನು, a. ಓಕೆ, ಸೊ ಇದರಿಂದ ನಮ್ಗೆ ಏನ್ ಕಂಡುಹಿಡಿಬಹುದು, ನಾವು ದರ ಕಂಡುಹಿಡಿಬಹುದು. ದರ ಸಿಕ್ತಂದ್ರೆ ನಮ್ಗೆ ಅದನ್ನ ಇನ್ನೊಂದ್ಸಲ ಅದ್ರೊಳಗೆ ಹಾಕಿ ಎಷ್ಟು 4 ಪಟ್ಟದ ಯಾವಾಗ ಎಷ್ಟು ವರ್ಷದಾಗ ಸಿಗ್ತದೆ ಅಂತ ಸಿಗ್ತೈತಿ. ಹೆಂಗಂತ ನೋಡೋಣ. ಸರಳ ಬಡ್ಡಿ ಸಿಕ್ತು, ಎ ಅಂತ ಬರೆಯೋಣ. ನೆಕ್ಸ್ಟ್ ಏನು, ಪಿ ಅಂದ್ರೆ ಅಸಲ್ ಏನೈತೆ ನಮ್ದು ಇಲ್ಲಿ, ಎ ಅಂತ ಬರೀತೀನಿ. ಇಂಟು ಟೈಮ್ ಎಷ್ಟು ವರ್ಷ, 8 ವರ್ಷದಲ್ಲಿ 8 ಇಂಟು. ಸೊ ಆರ್ ರೇಟ್, ದರ, ಸರಳ ಬಡ್ಡಿ ದರ ಗೊತ್ತಿಲ್ಲ, ಆರ್ ಹೆಂಗಿದ್ದಂಗೆ ಬರಿತೀನಿ, ಡಿವೈಡೆಡ್ ಬೈ ಏನೈತಿ 100 ಐತಿ. ಸೊ 100 ಬರ್ಕೊಂತೀನಿ. ಸೊ ಈಗ ಏನು ಮಾಡ್ಬೋದು ನೀವು, ಎ ಹೋಗುತ್ತಾ, ಈ 100 ಈ ಕಡೆ ಹೋಗುತ್ತೆ, ಅಥವಾ ಇಲ್ಲೇ ಇದು ಮಾಡಿ 4 2 8 4 25. ಸೊ ಈ 25 ಆ ಕಡೆ ಹೋಗ್ತದೆ, ಏನು ಆರ್ ಇಲ್ಲೇ ಉಳಿತೈತಿ, 25 ಆ ಕಡೆ ಹೋಗ್ತೈತಿ, 25 ಇದು 2 ಕೆಳಗೆ ಹೋಗ್ತೈತಿ, ಇಷ್ಟು ಇದು ನಮ್ಗೆ ಪರ್ಸೆಂಟೇಜ್ ಒಳಗೆ ಸಿಗ್ತೈತಿ ದರ. ಇದನ್ನ ಹೆಂಗೆ ಬರ್ಕೋಬಹುದು, ಇನ್ನೊಂದು 12.5% ಬಡ್ಡಿ ದರ. ಸೊ ಇದನ್ನ ಹಿಂಗೂ ಬರ್ಕೋಬಹುದು ಅಥವಾ ಹಿಂಗೆ ಇಷ್ಟೇ ಇಟ್ಕೋಬಹುದು. ಯಾಕಂದ್ರೆ ನಮ್ಗೆ ಮುಂದೆ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಫೈನ್ ಮಾಡೋದಿವಿ. ಇದನ್ನು ಪಾಯಿಂಟ್ ಒಳಗೆ ಇಟ್ಕೊಂಡ್ರೆ ಮತ್ತೆ ನಮ್ಗೆ ಸರಳೀಕರಣ ಮಾಡಕ್ಕೆ ಕಷ್ಟ ಆಗ್ತೈತಿ. ಅದಕ್ಕೆ ಸೊ ನಮ್ಗೆ ಸರಳ ಬಡ್ಡಿ ದರ ಏನು ಸಿಕ್ತು, 25/2. ಸೊ ಇವಾಗ ನೆಕ್ಸ್ಟ್ ಏನಿದೆ, ಎಷ್ಟು ವರ್ಷಗಳಲ್ಲಿ ಆ ಮೊತ್ತ 4 ಪಟ್ಟಾಕತಿ ಅಂತ ಕೇಳ್ಯಾರ. ಸೊ ಅಸಲು ಮತ್ತೆ ಅದೇ ಇದನ್ನ ಹಾಕೋದು. ಸೊ ಅಸಲು ಎ ಐತೆ ಅನ್ಕೋರಿ, ಎಷ್ಟು ಪಟ್ಟಾಗತ್ತ, 4 ಪಟ್ಟು. ಸೊ 4a ಆಗ್ತೈತಿ. ಸೊ ಮತ್ತೆ ಸರಳ ಬಡ್ಡಿ ದರ ಗೊತ್ತೈತಿ, ಬಡ್ಡಿ ಅಷ್ಟ ಕಂಡುಹಿಡಿಯೋಣ. ಸರಳ ಬಡ್ಡಿ ಎಷ್ಟು ಇರ್ತೈತಿ. ಸೊ ಸರಳ ಬಡ್ಡಿ ಹೆಂಗೆ ಕಂಡುಹಿಡಿಬಹುದು, ಸೊ ಮೊತ್ತ
ಒಟ್ಟು ಮೊತ್ತ ಒಳಗೆ ಅಸಲು ತೆಗೆದ್ರೆ ನಮ್ಗೆ ಎಷ್ಟು ಬಡ್ಡಿ ಹಾಕ್ಯಾನಪ್ಪ ಅವ ಸಿಗ್ತೈತಿ. 4A ಒಳಗ ಒಂದು A ತೆಗೆದ್ರ ಸೊ ನಮಗ 3A. ಇಷ್ಟು ಬಡ್ಡಿನ ಐತಿ. ಅಸಲು ಎಷ್ಟೈತಿ? A ಐತಿ. ಎಷ್ಟು ಸರಳ ಬಡ್ಡಿ ಎಷ್ಟೈತಿ? 3A ಐತಿ. ಇಷ್ಟಾಗಕ್ಕೆ ಎಷ್ಟು ವರ್ಷ ತಗೋತೈತಿ ಅಂತ ಕೇಳೋಣ ಅವನು. ಸೊ ಇದನ್ನ ಮತ್ತೆ ಸೇಮ್ ಹಾಕೋಣ. ಸರಳ ಬಡ್ಡಿ ಫಾರ್ಮುಲಾ ಒಳಗೆ ಸರಳ ಬಡ್ಡಿ ಎಷ್ಟೈತಿ? 3A ಐತಿ. ಸೊ 3A ಅಂತ ಹಾಕ್ರಿ. ಸೊ ನಮ್ಮ ಮತ್ತೆ ಪಿ ಅಂದ್ರೆ ಏನು? ಅಸಲು ಅಂದ್ರೆ A ಅಂತ ಬರ್ಕೊಂಡಿವಿ. ಸೊ A ಅಂತ ಬರ್ಕೊಳ್ಳೋಣ. ಇಂಟು ಟಿ ಅಂದ್ರೆ ಟೈಮ್ನ ಕಂಡು ಹಿಡಿಯಕ್ಕೆ ಹೇಳ್ಯಾನ ಅವನು. ಸೊ ಟೈಮ್ ಗೊತ್ತಿಲ್ಲ, ಟಿ ಅಂತ ಹಾಕೋಣ. ನೆಕ್ಸ್ಟ್ ಆರ್. ಸೊ ರೇಟ್ ಗೊತ್ತೈತಿ. ರೇಟ್ ಇದನ್ನ ಬರ್ಕೊಳ್ಳೋ ಬದಲಿನ ಅದಕ್ಕೆ ಇದನ್ನ ಬರ್ಕೊಳ್ಳಿ ಅಂತ ಹೇಳಿ ಈಸಿ ಆಗ್ತದೆ ಅಂತ ಹೇಳಿ. 25 ಡಿವೈಡೆಡ್ ಬೈ 2. ಮತ್ತೇನೈತಿ ಇಲ್ಲಿ? 100 ಐತಿ. ಇಂಟು 100. ಸೊ ಇಷ್ಟು ನೀವು ಇದನ್ನ ಸರಳೀಕರಣ ಮಾಡ್ಕೊಂಡ್ರೆ ನಿಮಗೆ ಟೈಮ್ ಸಿಕ್ಬಿಡ್ತೈತಿ. ಸೊ ಇ ಎ ಕ್ಯಾನ್ಸಲ್ ಆಗ್ತೈತಿ. ಸೊ ಅದನ್ನ ಟಿ ಹೆಂಗಿದ್ದಂಗೆ ಬರ್ಕೊಳ್ಳೋಣ ಇವಾಗ. ಓಕೆ, ಟಿನ ಇಟ್ಕೊಳ್ಳೋಣ, ಇಲ್ಲಿ ಇಟ್ಕೊಳ್ಳೋಣ. ಉಳ್ಕದ್ದೆಲ್ಲ ಈ ಕಡೆ ಕಳಿಸ್ಬಿಡೋಣ. ನಮಗೆ ಬೇಕಾಗಿರೋದಷ್ಟ ಈ ಕಡೆ ಬಿಟ್ಟು ಉಳಿದಿದ್ದೆಲ್ಲ ಅಪೋಸಿಟ್ ಸೈಡ್ ಕಳಿಸೋಣ. ಸೊ ಇಲ್ಲಿ ಏನೈತಿ? 3 ಹೆಂಗಿದ್ದಂಗೆ ಬರ್ಕೊಂಡೆ. ಇಂಟು ಇಲ್ಲಿ ಡಿವೈಡ್ ಐತೆ ಅಂದ್ರೆ ಈ ಕಡೆ ಬಂದು ಏನಾಗ್ತೈತಿ? ಇಂಟು ಆಗ್ತೈತಿ. ಇಂಟು 100 ಇಂಟು 2. ಸೊ ಈ 25 ಏನಾಗ್ತೈತಿ? ಕೆಳಗೆ ಬರ್ತೈತಿ. 25 ಕೆಳಗೆ ಬಂತು. ಓಕೆ, ಇದನ್ನ ಸರಳೀಕರಣ ಮಾಡೋದು. ಏನೈತಿ ಇವಾಗ? 25 ಒಂದ್ಲೆ 25, 4 ಒಂದ್ಲೆ 4 ಮೂರ್ಲೆ 12, 12 24. ಸೊ ಟೈಮು ಎಷ್ಟು? ವರ್ಷ, ಸಮಯ ಎಷ್ಟು ಗೊತ್ತೈತಿ? 4 ಪಟ್ಟು ಆಗಾಕ ಅಂದ್ರ 24 ವರ್ಷಗಳು. ಸೊ 24 ವರ್ಷಗಳು ಎಲ್ಲೈತಿ? ಆ ಆನ್ಸರ್ ನಿಮ್ಗೆ ಕರೆಕ್ಟ್ ಆಕೈತಿ. ಸೊ ಇದನ್ನು ಬರ್ಕೊಳ್ಳೋದು ಈ ಥರ ನೀವು ಇದೇ ಥರ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಭಾಳ ಈಸಿಯಾಗಿ ಗೊತ್ತಾಗ್ತೈತಿ. ಅವು ಏನೇ ಕೊಟ್ಟಿರಲಿ, ನೀವು ಒಂದು ಮೆಥಡ್ ಒಳಗೆ ಇದೊಂದು ಫಾರ್ಮುಲಾ ನಾ ಏನು ಬೇರೆ ಏನು ಮಾಡಿಲ್ಲ ಇದ್ರೊಳಗೆ, ಅದೇ ಫಾರ್ಮುಲಾ ಜೊತೆನೇ ಆಟ ಆಡಿದ್ದೀನಿ ಅಷ್ಟೇ. ಸೊ ನೀವು ಈ ಥರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಆನ್ಸರ್ ಕಂಡು ಹಿಡಿಬೋದು ನಾವು. ಸೊ ನಮ್ಗೆ ದರ ಗೊತ್ತಿರಲಿಲ್ಲ, ದರ ಕಂಡು ಹಿಡ್ಕೊಂಡ್ವಿ. ಸೊ ಅಸಲು ಎಷ್ಟಿದ್ ಗೊತ್ತಿಲ್ಲ ನಮ್ಗೆ. ಓಕೆ, ಸೊ ಅಸಲು ಗೊತ್ತಿಲ್ಲ, ಮೊತ್ತ ಗೊತ್ತಿಲ್ಲ. ಅವನು ಗೊತ್ತಿರ್ಲಾರ್ದೇನೆ ನಾವು ಇದನ್ನ ಎಷ್ಟು ವರ್ಷದ ಡಬಲ್ ಆಗುತ್ತೆ ಅಂತ ಹೇಳಿ ಕಂಡು ಹಿಡ್ಕೊಂಡ್ವಿ. ಸೊ ಇದೇ ಥರ ಕ್ವಶನ್ಸನ್ನು ಹೆಚ್ಚು ಬಿಡಿಸ್ತಾ ಹೋದ್ರೆ ನಿಮಗೆ ಅರ್ಥ ಆಗ್ತೈತಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ನೆಕ್ಸ್ಟು ನೋಟಿಫಿಕೇಶನ್ ಆಗೋದಿದೆ. ಸೊ ಅದಕ್ಕೆ ನೆಕ್ಸ್ಟ್ ಇವಾಗ ನಾನು ಟಾಪಿಕ್ ವೈಸ್ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಸ್ಪೆಸಿಫಿಕ್ ಆಗಿ ಬೇಕಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಅದನ್ನು ನಾನು ಬಿಡಿಸೋ ಪ್ರಯತ್ನವನ್ನು ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.